ಅಮೆರಿಕದ ನೆಲೆಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿಗೆ ಟ್ರಂಪ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಾರ್ಡನ್ನಲ್ಲಿರತಕ್ಕಂಥ ಅಮೆರಿಕದ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಇಲ್ಲಿ ಇರಾನ್ ಮೇಲೆ ಅಮೆರಿಕನೂ ದಾಳಿ ಮಾಡ್ತಾ ಇದೆ. ಇದೀಗ ಇರಾನ್ ಅಮೆರಿಕದ ನೆಲೆಗಳಲ್ಲಿದೆಯೋ ಅಲ್ಲೂ ಕೂಡ ದಾಳಿ ಮಾಡ್ತಾ ಇದೆ. ಪರಸ್ಪರ ದಾಳಿಗಳು ನಡೀತಾ ಇದೆ. ಇಲ್ಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ಮಾಡಿರೋದು ಇರಾನ್. ಇದರ ವಿರುದ್ಧವಾಗಿ ಟ್ರಂಪ್ಗೆ ಸಿಟ್ಟು ಬಂದಿದೆ. ಇರಾನ್ ವಿರುದ್ಧ ಕಠಿಣ ಪ್ರತಿಕ್ರಿಯೆ ಕೊಡ್ತೀವಿ, ನಾವು ನೋಡ್ತಾ ಇರಿ ಅಂತ ಹೇಳಿ ಘೋಷಣೆ ಮಾಡಿರೋದು ಟ್ರಂಪ್. ಇಸ್ಲಾಮಿಕ್ ಗಣರಾಜ್ಯವನ್ನು ಕೆಟ್ಟದಾಗಿ ಹೊಡೆದು ಮಟ್ಟ ಹಾಕುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಟ್ರಂಪ್. ಇಲ್ಲಿ ಇರಾನ್ಗೆ ತುಂಬ ದೊಡ್ಡ ಹೊಡೆತ ಕೊಡ್ತೀನಿ, ನಾನು ಕೆಟ್ಟದಾಗಿ ದಾಳಿ ನಡೆಸಿ ಮಟ್ಟ ಹಾಕಿಬಿಡ್ತೀವಿ, ದೊಡ್ಡ ಪೆಟ್ಟು ಬೀಳಿದೆ ಅವರಿಗೆ ಅಂಥೇಳಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮಾತಾಡಿರೋದು. ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತಮ್ಮ ಪಡೆಗಳು ಯಶಸ್ವಿಯಾಗಿ ತಡೆದಿವೆ, ಇಂಟರ್ಸೆಪ್ಟ್ ಮಾಡಿವೆ. ಅವುಗಳನ್ನು ಗಗನ ಮಾರ್ಗದಲ್ಲಿ ಅವುಗಳನ್ನು ಬೂದಿ ಮಾಡಿ ಹಾಕ್ಬಿಟ್ಟಿವೆ ನಮ್ಮ ಪಡೆಗಳು. ಖಂಡಾಂತರ ಕ್ಷಿಪಣಿಗಳು ಇರಾನ್ ಬಿಟ್ಟಾಗ ಅದು ನಾವು ಹೊಡೆದು ಹಾಕ್ಬಿಟ್ಟಿದ್ದೀವಿ. ಅದನ್ನು ದಾಳಿಗೆ ಪ್ರತಿಕ್ರಿಯಿಸಲು ಸೈನಿಕರಿಗೆ ಕೆಲವೇ ನಿಮಿಷಗಳ ಸಮಯ ಇತ್ತು. ಅಲ್ಲಿಂದ ಲಾಂಚ್ ಆಗಿಬಿಟ್ಟಿತ್ತು ಇರಾನ್ನಿಂದ. ಅದು ಬಂದು ಬೀಳಬೇಕು, ಕೆಲವೇ ನಿಮಿಷಗಳಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕು, ಪ್ರತಿಕ್ರಿಯೆ ಕೊಡಬೇಕು, ನಾಶ ಮಾಡಬೇಕು. ಆ ಕ್ಷಿಪಣಿಗಳು ತಮ್ಮ ಗುರಿಗಳನ್ನು ತಲುಪದಂತೆ ನೋಡಿಕೊಂಡು ಬಿಟ್ಟಿದ್ದಾರೆ ನಮ್ಮ ಸೈನಿಕರು. ಇರಾನ್ ದಾಳಿಯ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಇದು. In the meantime, we're going to be hitting them very hard because it's our turn to hit them. They know it's coming. They're asking us not to do it, but they tried shooting it last night. So we had 5 rockets shot going 8,500 miles an hour, and all 5 rockets were knocked down to the ground. But they nevertheless took a shot, so it's our turn. And we'll see if we get there with an agreement at some point, but we're going to hit them very hard. In the